Praise the Lord. Today's word, Acts chapter 11, word 1 to 10. Topic, Peter report to the church at Jerusalem. ದೇವರಿಗೆ ಸ್ತೋತ್ರ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಇದರಿಂದ ವಾಕ್ಯವಾಗ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಶೀರ್ಷಿಕೆ ಪೇತ್ರನ ತನ್ನ ಕೃತಿಯ ಬಗ್ಗೆ ವಿವರಿಸಿದ್ದು. ದೇವರಿಗೆ ಸ್ತೋತ್ರ. ವಾಕ್ಯಭಾಗವನ್ನು ಓದಿಕಲಿ. ಅನ್ಯರು ಸಹ ದೇವರ ವಾಕ್ಯವನ್ನು ಸ್ವೀಕರಿಸಿದರೆಂಬ ವಾರ್ತೆಯನ್ನು ಅಪೊಸ್ತಲರು ಯೂದಾಯದಲ್ಲೆಲ್ಲ ಇದ್ದ ಸಹೋದರರು ಕೇಳಿದರು. ಆದ್ದರಿಂದ ಪೇತ್ರನು ಯೆರೂಸಲೇಮಿಗೆ ಹೋದಾಗ ಸುನ್ನತಿಯಾದವರು ಅವರೊಂದಿಗೆ ವಾಗ್ವಾದ ಮಾಡಿ, ಸುನ್ನತಿ ಇಲ್ಲದವರ ಮನೆಯೊಳಗೆ ಹೋಗಿ ಅವರೊಂದಿಗೆ ಊಟ ಮಾಡಿದೆ ಎಂದರು. ಆಗ ಸಂಭವಿಸಿದ್ದನ್ನೆಲ್ಲ ಪೇತ್ರನು ಕ್ರಮವಾಗಿ ವಿವರಿಸಿ, ನಾನು ಯೊಪ್ಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆನು. ಆಗ ನಾನು ಪರವಶನಾಗಿ ಒಂದು ದರ್ಶನವನ್ನು ಕಂಡೆನು. 4 ಮೂಲೆಗಳನ್ನು ಹಿಡಿದು ಪರಲೋಕದಿಂದ ಜೋಳಿಗೆಯಂತಿರುವಂಥದ್ದು ಕೆಳಗಿಳಿಸಲ್ಪಟ್ಟು ನಾನೆದ್ದಲ್ಲಿಗೆ ಬರುವುದನ್ನು ಕಂಡೆನು. ನಾನು ಅದರೊಳಗೆ ನೋಡಲು ಅದರಲ್ಲಿ ಭೂಲೋಕದ ಎಲ್ಲ ಕಾಲಿನ ಪ್ರಾಣಿಗಳು, ಕಾಡು ಮೃಗಗಳು, ಕ್ರಿಮಿಕೀಟಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಇದ್ದುದನ್ನು ಕಂಡೆವು. ಇದಲ್ಲದೆ ಪೇತ್ರನೇ ಎದ್ದೇಳು, ಕೊಯ್ದು ತಿನ್ನು ಎಂದು ನನಗೆ ಒಂದು ವಾಣಿಯು ಹೇಳುವುದನ್ನು ಕೇಳಿಸಿಕೊಂಡೆನು. ಅದಕ್ಕೆ ನಾನು, ಕರ್ತನೇ, ಇದು ಬೇಡವೇ ಬೇಡ, ಅಶುದ್ಧವಾದದ್ದನ್ನು ನಿಷಿದ್ಧವಾದದ್ದನ್ನು ನಾನೆಂದು ತಿಂದವನಲ್ಲ ಎಂದು ಉತ್ತರ ಕೊಟ್ಟನು. ಆಗ ಪೇತ್ರನು, ಆ ವಾಣಿಯು ದೇವರು ಶುದ್ಧೀಕರಿಸಿದ ಯಾವುದನ್ನು ಅಶುದ್ಧ ಎಂದೆನ್ನಬೇಡ ಎಂದು ನನಗೆ ಪುನಃ ಹೇಳಿತು. ಹೀಗೆ 3 ಬಾರಿಯಾದ ತರುವಾಯ ಅದೆಲ್ಲವನ್ನು ಪರಲೋಕಕ್ಕೆ ಹಿಂದಕ್ಕೆ ತೆಗೆದುಕೊಳ್ಳಲಾಯಿತು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯಭಾಗವನ್ನು ಸಂದೇಶವನ್ನು ಚಿಕ್ಕದಾಗಿ ತಿಳ್ಕೊಳ್ಳೋಣ. ಪೇತ್ರನ ಕೃತಿ ಏನು ಅಂತಂದರೆ, ಇವತ್ತು ನಾವು ಯಾರಾಗಿದ್ದೀವಿ ಅದೇ. ದೇವರಿಗೆ ಸ್ತೋತ್ರ. ವಾಕ್ಯಭಾಗದ ಸಂದೇಶ ತುಂಬ ದೊಡ್ಡದಿದೆ. ಆದರೆ ನಮಗೆ ನಮ್ಮ ಸಂದೇಶ ಇವತ್ತು ಏನಾಗಿದೆ ಅಂದರೆ, ಪೇತ್ರನ ಕೃತಿ ಏನಾಗಿದೆ ಅಂದರೆ, ಇವತ್ತು ನಾವು ಯಾರಾಗಿದ್ದೀವಿ ಅದೇ. ದೇವರಿಗೆ ಸ್ತೋತ್ರ. ನಾವು ಯಾರಾಗಿದ್ದೀವಿ ಇವತ್ತು? ಪ್ರೀತಿ ದೇವರ ಮಕ್ಕಳೇ, ದೇವರ ಮಕ್ಕಳಾಗಿದ್ದೀವಿ, ದೇವರ ರಾಜ್ಯದ ಪ್ರಜೆಗಳಾಗಿದ್ದೀವಿ. ಸೊ ಅದ್ರ ಹಿಂದೆ ನಡೀತಕ್ಕಂಥ ಒಂದು ದೊಡ್ಡ ಕಾರ್ಯ ಇದೆಯಲ್ಲ, ಒಂದು ಅದ್ಭುತವಾದ ಕಾರ್ಯ ಇದೆಯಲ್ಲ, ಒಂದು ಅತಿಶಯವಾದ ಕಾರ್ಯವಿದೆಯಲ್ಲ, ಆ ಕಾರ್ಯವನ್ನು ಕುರಿತಾಗಿ ಪೇತ್ರನಲ್ಲಿ ಆತನು ವರ್ಣಿಸ್ತಾ ಇದ್ದಾನೆ. ಅದು ಏನು ಅಂತಂದರೆ, ಅನ್ಯರಿಗೆ ಪವಿತ್ರಾತ್ಮರು ಕೊಡಲ್ಪಟ್ಟಿದ್ದು ಅಷ್ಟು ಮಾತ್ರ ಅಲ್ಲ, ಅವರು ಯೇಸು ಕ್ರಿಸ್ತರಲ್ಲಿ ಭರವಸೆ ಇಟ್ಟಿದ್ದು, ಅದನ್ನು ಜೀವನವನ್ನು, ಮರಣವನ್ನು, ಪುನರುತ್ಥಾನವನ್ನು ನಂಬಿದ್ದು, ಪಾಪ ಕ್ಷಮಾಪಣೆ ಉಂಟಾದ್ದು ಅಷ್ಟು ಮಾತ್ರ ಅಲ್ಲ, ಅವರು ರಕ್ಷಣೆಯನ್ನು ಹೊಂದಿದ್ದು. ಅದಕ್ಕೆ ಮೂಲ ಕಾರಣ ಪ್ರಾರ್ಥನೆ. ದೇವರಿಗೆ ಸ್ತೋತ್ರ. ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿದ್ರು. ಅವ್ರು ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿದವರು ಯಾರು ಅಂತಂದರೆ, ಅವ್ರು ಯಹೂದಿನೂ ಅಲ್ಲ, ನಮಗೆ ಗೊತ್ತಿರೋ ಥರ ಯಾರೂ ಅಲ್ಲ. ಎಲ್ಲೋ ಒಬ್ರು ಕೂತ್ಕೊಂಡು ಯಾರೋ ಒಬ್ರು ಪ್ರಾರ್ಥನೆ ಮಾಡಿದ್ರು. ಅವರ ಪ್ರಾರ್ಥನೆ ಪರಲೋಕವನ್ನು ಕೇಳಲ್ಪಡ್ತು. ದೇವರಿಗೆ ಸ್ತೋತ್ರ. ಅವರೆಲ್ಲಿದ್ದರು? ಯಹೂದ ದೇಶದಲ್ಲಿದ್ದರೆ? ಖಂಡಿತವಾಗ್ಲೂ ಅಲ್ಲಿ ಇರಲಿಲ್ಲ. ವಾಕ್ಯಭಾಗ ಹೇಳುತ್ತೆ, ಇಟಲಿಯ ದೇಶದ ಅಲ್ಲಿನ ಒಂದು ಸೈನ್ಯಾಧಿಪತಿಯಾಗಿದ್ದಂತಹ ಸೈನ್ಯದ ಅಧಿಕಾರಿ ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಪರಲೋಕವನ್ನು ಕೇಳಲ್ಪಡ್ತದೆ. ದೇವರಿಗೆ ಸ್ತೋತ್ರ. ದೇವರಿಗೆ ಯಾರಾಗಿದ್ದಾರೆ ಅಂದರೆ, ಸರ್ವವ್ಯಾಪಿಯಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆತನ ದೃಷ್ಟಿಗೆ ಮರೆಯಾಗಿರ್ತಕ್ಕಂಥದ್ದು ಸರ್ವ ಸೃಷ್ಟಿನಲ್ಲಿ ಯಾವುದೂ ಇಲ್ಲ, ಯಾರೂ ಅಲ್ಲ. ಖಚಿತವಾಗಿ ನಾವು ಒಪ್ಕೋತೀವಲ್ವ ಇವತ್ತು? ಯಾವುದೂ ಇಲ್ಲ, ಓಕೆ, ಆದರೆ ಯಾರೂ ಇಲ್ಲ. ಅವನು ಇಟಲಿ ದೇಶದಲ್ಲಿ ಕೂತ್ಕೊಂಡು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಒಬ್ಬ ಅಧಿಕಾರಿ. ಆ ಪ್ರಾರ್ಥನೆ ಪರಲೋಕವನ್ನು ಕೇಳಿ ಪರಲೋಕದಿಂದ ಬಂದಂಥ ಒಂದು ದರ್ಶನವನ್ನು ಕುರಿತಾಗಿ ಪೇತ್ರನು ಇಲ್ಲಿ ಮಾತನಾಡ್ತಾ ಇದ್ದಾನೆ. ಅದು ಆ ವರ್ಣನೆ ಏನಾಗಿದೆ ಅಂದರೆ, 10ನೇ ಅಧ್ಯಾಯದಲ್ಲಿ ಒಂದು ಕೆಲವು ವಾಕ್ಯಗಳು ನೋಡೋಣ. ಸಜ್ಜರಾಯದಲ್ಲಿ ಕೊರ್ನೇಲಿಯ ಎಂಬವನಿದ್ದನು. ಇಟಲಿ ದಳ ಎಂದು ಕರೆಯಲ್ಪಡುವ ದಳಕ್ಕೆ ಅವನು ಶತಾಧಿಪತಿ. ಅವನ ಕುಟುಂಬದವರು ಭಕ್ತಿವಂತರು, ದೇವರಿಗೆ ಭಯಪಡುವವರು ಆಗಿದ್ದರು. ಅವರು ಕೊರತೆಯಲ್ಲಿರುವವರಿಗೆ ಧಾರಾಳವಾಗಿ ಕೊಡುವವರಾಗಿದ್ದರು. ಅನುದಿನವೂ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದನು. ಒಂದು ದಿನ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಅವನಿಗೆ ಒಂದು ದರ್ಶನವಾಯಿತು. ದೇವರಿಗೆ ಸ್ತೋತ್ರ. ಆ ದರ್ಶನ ಏನು ಅಂತಂದರೆ, ಇವತ್ತು ನಾವು ವಾಕ್ಯಭಾಗದಲ್ಲಿ ನೋಡಿದ್ವಲ್ಲ, ಅದೇ ಆ ದರ್ಶನ. ಆ ದರ್ಶನದಲ್ಲಿ ಏನಿತ್ತು ಅಂದರೆ, ಪರಲೋಕದಿಂದ ಒಂದು ಜೋಳಿಗೆ ಆ ಥರದ ಒಂದು ಆಕಾರದ ಒಂದು ವಸ್ತು ಪರಲೋಕದಿಂದ ಹಿಡಿಯಲ್ಪಡ್ತು. ಆ ದರ್ಶನದಲ್ಲಿ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಹರಿದಾಡುವಂತಹ ಕ್ರಿಮಿಕೀಟಗಳು ಎಲ್ಲವೂ ಇತ್ತು. ದೇವರಿಗೆ ಸ್ತೋತ್ರ. ಆ ದರ್ಶನವು ಪೇತ್ರನಿಗಾದಾಗ
ಪೇತ್ರನು ಸಹ ಅದೇ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಮಾಳಿಗೆ ಮೇಲೆ ಹೋಗಿರ್ತಾನೆ. ಆ ಮಾಳಿಗೆ ಮೇಲೆ ಪ್ರಾರ್ಥನೆ ಮಾಡುವಂಥ ಸನ್ನಿವೇಶದಲ್ಲಿ ದರ್ಶನ ಉಂಟಾಗುತ್ತೆ. ಆ ದರ್ಶನ ಆದಾಗ ದೇವರು ಹೇಳ್ತಿದ್ದಾರೆ, ಪೇತ್ರನೇ ಎದ್ದು ಕೊಯ್ದು ತಿನ್ನು. ದೇವರಿಗೆ ಸ್ತೋತ್ರ. ವಾಣಿ ಬರ್ತಾ ಇದೆ ಪರಲೋಕದಿಂದ, ಪೇತ್ರನೇ ಎದ್ದು ಕೊಯ್ದು ತಿನ್ನು. 3 ಸಾರಿ ಅದಾಗುತ್ತೆ. 3 ಸಾರಿ ಆದಾಗಲೂ ಸಹ ಅವನು ಇಲ್ಲ ಕರ್ತನೆ, ಇಲ್ಲ ದೇವರೇ, ಬೇಡ ಬೇಡ, ನಾನು ಅಶುದ್ಧವಾದ್ದನ್ನು ನಾನು ಯಾವತ್ತೂ ಸಹ ತಿಂದವನಲ್ಲ. ದೇವರಿಗೆ ಸ್ತೋತ್ರ. ಅದರ ದರ್ಶನದಲ್ಲಿ ಬಂದಂತಹ ಒಂದು ವಾಣಿ ಏನಂದರೆ, ದೇವರು ಶುದ್ಧೀಕರಿಸಿದ್ದೇನೆ, ಯಾವುದನ್ನು ಸಹ ನೀನು ಅಶುದ್ಧ ಎನ್ಬೇಡ. ದೇವರಿಗೆ ಸ್ತೋತ್ರ. 3 ಸಾರಿ ವಾಣಿ ಆಗುತ್ತೆ. ತಿರುಗಿ ಆ ದರ್ಶನ ಮಾಯ ಆಗುತ್ತೆ, ಯಾಕೆಂದರೆ ಅದು ಪರಲೋಕಕ್ಕೆ ಎತ್ತಲ್ಪಡುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಇಲ್ಲಿ ಊಟದ ಬಗ್ಗೆ ದೇವರು ಹೇಳ್ತಾ ಇಲ್ಲ, ಇಲ್ಲಿ ಪ್ರಾರ್ಥನೆ ಕೇಳಲ್ಪಟ್ಟಿದೆ, ಅನ್ಯರೊಬ್ಬರ ಪ್ರಾರ್ಥನೆ ಕೇಳಲ್ಪಟ್ಟಿದೆ. ಸೊ ಅವರಿಗೆ ಸುವಾರ್ತೆಯನ್ನು ನೀನು ಹೇಳಬೇಕಾಗಿದೆ, ನೀನು ಹೋಗು ಅಂತ 10ನೇ ಅಧ್ಯಾಯದಲ್ಲಿ ಪೂರ್ತಿ ಅದೇ ಹೇಳಲ್ಪಡುತ್ತೆ. ಅಷ್ಟು ಮಾತ್ರ ಅಲ್ಲ, 38ನೇ ವಾಕ್ಯದಿಂದ ನೋಡೋಣ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ ದೇವರು ಅಭಿಷೇಕಿಸಿದನು. ದೇವರು ಆತನೊಂದಿಗಿದ್ದರಿಂದ ಆತನು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಒಳ್ಳೆಯದನ್ನು ಮಾಡಿದ್ದನ್ನು, ಪಿಶಾಚನಿಂದ ಪೀಡಿಸಲ್ಪಟ್ಟವರನ್ನು ಗುಣಪಡಿಸಿದ್ದನ್ನು ನಾವು ಬಲ್ಲವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಸೊ ಹೀಗೆ ಹೇಳ್ತಾ ಬಂದು ಅವನು ಇನ್ನೊಂದು ವಾಕ್ಯ ನೋಡೋಣ. 42ನೇ ವಾಕ್ಯ. ನಾವು ಜನರಿಗೆ ಬೋಧಿಸಬೇಕೆಂದು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯಾಧೀಶನಾಗಿರುವ ದೇವರಿಂದ ನೇಮಿಸಲ್ಪಟ್ಟವನು ಆತನೇ ಎಂದು ಸಾಕ್ಷಿ ಕೊಡಬೇಕೆಂದು ಆತನು ನಮಗೆ ಆಜ್ಞಾಪಿಸಿದನು. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನೂ ಆತನ ನಾಮದ ಮುಖಾಂತರ ಪಾಪಗಳ ಕ್ಷಮಾಪಣೆ ಹೊಂದುವವನು ಎಂದು ಆತನ ಬಗ್ಗೆ ಎಲ್ಲ ಪ್ರವಾದಿಗಳು ಸಾಕ್ಷಿ ಕೊಟ್ಟಿದ್ದಾರೆ ಎಂದನು. ಪೇತ್ರನು ಈ ಮಾತುಗಳನ್ನು ಹೇಳುತ್ತಿದ್ದಾಗಲೇ ಸಂದೇಶ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿದು ಬಂದನು. ಪೇತ್ರನೊಂದಿಗೆ ಸುನ್ನತಿಯಾದ ವಿಶ್ವಾಸಿಗಳು ಅನ್ಯರ ಮೇಲೆಯೂ ಸಹ ಪವಿತ್ರಾತ್ಮರ ಸುರಿಸಲ್ಪಟ್ಟಿದ್ದು ಆಶ್ಚರ್ಯವನ್ನುಂಟು ಮಾಡಿತು, ಏಕೆಂದರೆ ಅವರು ವಾಣಿಗಳನ್ನು ಮಾತನಾಡುತ್ತಾ ದೇವರನ್ನು ಕೊಂಡಾಡುತ್ತಿದ್ದನ್ನು ಅವರು ಕೇಳಿಸಿಕೊಂಡರು. ದೇವರಿಗೆ ಸ್ತೋತ್ರ. ಆಗ ಪೇತ್ರನು ಅವರಿಗೆ ನೀರಿನ ದೀಕ್ಷಾಸ್ನಾನವನ್ನು ಕೊಟ್ಟರಂತ ವಾಕ್ಯ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡಿದಾಗ ಅನ್ಯರಿಗೆ ಪವಿತ್ರಾತ್ಮರು ಇಳಿದು ಬಂತು. ಮೊಟ್ಟ ಮೊದಲನೇ ಬಾರಿಗೆ ಭೂಮಿಯ ಮೇಲೆ ಪವಿತ್ರಾತ್ಮರು ಇಳಿದು ಬಂದು ಯೆಹೂದ ದೇಶದಲ್ಲಿ ಯೆರೂಸಲೇಮಿನಲ್ಲಿ, ಅದು ಆ ಜನರ ಮಧ್ಯದಲ್ಲೇ ಪಂಚಶಕ್ತಮ ಹಬ್ಬದ ದಿನದಲ್ಲಿ ಅಪೊಸ್ತಲರ ಜೊತೆ ಇದ್ದಂತಹ ಜನರಿಗೆ ಪವಿತ್ರಾತ್ಮರು ಇಳಿದು ಬಂತು. ದೇವರಿಗೆ ಸ್ತೋತ್ರ. ಆದರೆ 2ನೇ ಬಾರಿ ಪವಿತ್ರಾತ್ಮರು ಇಳಿದು ಬರ್ತಾ ಇರೋದು ಅನ್ಯರ ಮಧ್ಯದಲ್ಲಿ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅನ್ಯರನ್ನು ಸಹ ದೇವರು ಕನಿಕರಿಸಿದ್ದಾರೆ, ಅನ್ಯರಿಗೂ ಸಹ ದೇವರ ರಕ್ಷಣೆ ಉಂಟು ಅನ್ನೋದನ್ನು ಈಗ ವಾಕ್ಯ ಭಾಗದಲ್ಲಿ ತಿಳ್ಕೊತಾರೆ. ದೇವರಿಗೆ ಸ್ತೋತ್ರ. ಸೊ ಅದಾದಮೇಲೆ ಪೇತ್ರನ ಕೆಲವು ದಿನಗಳು ಇಲ್ಲೇ ಉಳ್ಕೋಬೇಕು, ನೀನು ನಮಗೆ ವಾಕ್ಯವನ್ನು ಬೋಧಿಸಬೇಕು ಅಂತ ಹೇಳ್ತಾರೆ ಅಲ್ಲಿನ ಜನ. ಪೇತ್ರನು ಅಲ್ಲೇ ಉಳ್ಕೊಂಡಿರ್ತಾನೆ. ಆಗ ಇಲ್ಲಿ ಯೆರೂಸಲೇಮಿನಲ್ಲಿ ಶಿಷ್ಯರ ಮಧ್ಯೆ ಒಂದು ಅಸಮಾಧಾನ ಉಂಟಾಯಿತು. ಆ ಅಸಮಾಧಾನ ಏನು ಅಂದರೆ, ಪೇತ್ರನು ಹೋಗಿ ಅನ್ಯ ಜನರ ಮಧ್ಯದಲ್ಲಿ ಮನೆಯಲ್ಲಿ ಉಳ್ಕೊಂಡು ಅಲ್ಲಿ ಊಟ ಮಾಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಆಗ ಪೇತ್ರನು ಈ ಒಂದು ದರ್ಶನವನ್ನು ಕುರಿತಾಗಿ ವರ್ಣಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಪವಿತ್ರಾತ್ಮರು ಅಲ್ಲಿ ಮಾಡಿದಂಥ ಕಾರ್ಯವನ್ನು ಜನರು ಸಾಕ್ಷಿ ಏನಂದರೆ ಅನ್ಯ ಭಾಷೆಯಲ್ಲಿ ಮಾತನಾಡಿದ್ರು. ಅನ್ಯ ಭಾಷೆಯನ್ನು ಮಾತನಾಡೋದು ಮಾತ್ರ ಅಲ್ಲ, ದೇವರನ್ನ ಕೊಂಡಾಡಿದ್ರು. ದೇವರಿಗೆ ಸ್ತೋತ್ರ. ಸುಮ್ಮನೆ ದೇವ್ರನ್ನ ಕೊಂಡಾಡೋಕ್ಕಾಗುತ್ತಂದರೆ ಖಚಿತವಾಗಿ ಸುಮ್ಮನೆ ಯಾರು ದೇವರನ್ನ ಕೊಂಡಾಡಲ್ಲ. ಎಷ್ಟು ನಾವು ಸಹ ದೇವರ ರಕ್ಷಣೆ ಹೊಂದೋಕ್ಕೆ ಮುಂಚೆ ದೇವರಿಗೆ ವೈರಿಗಳಾಗಿ ಜೀವಿಸ್ತಿದ್ವಿ. ಸೊ ಹಾಗಾಗಿ ಸುಮ್ಮನೆ ಯಾರು ದೇವರನ್ನ ಕೊಂಡಾಡೋಕ್ಕಾಗಲ್ಲ. ಇಲ್ಲಿ ಪವಿತ್ರಾತ್ಮರು ಬಂದು ಅವ್ರನ್ನ ಮುಟ್ಟಿದಾಗ ಅವರು ಅನ್ಯ ಭಾಷೆಯಲ್ಲಿ ಮಾತನಾಡಿದ್ದು ಮತ್ತು ದೇವರನ್ನ ಕೊಂಡಾಡಿದ್ದು ಸ್ತುತಿಸಿದ್ದನ್ನು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಇದು ಪವಿತ್ರಾತ್ಮನ ಹೊಂದ್ಕೊಂಡಿದ್ದಕ್ಕೆ ಸಾಕ್ಷಿ ಆಯಿತು. ಸೊ ಅದನ್ನೇ ಪೇತ್ರನಲ್ಲಿ ವರ್ಣಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತರು ಅಪೊಸ್ತಲರನ್ನ ಕರೆಯುವಂಥ ಸನ್ನಿವೇಶದಲ್ಲಿ ಪೇತ್ರ, ಆಂದ್ರೆ, ಯಾಕೋಬ, ಯೋಹನ ಯಾರೇ ಇರ್ಬೋದು, ಅವ್ರನ್ನ ಕರೆಯಾಗ ಅವ್ರು ಏನು ಹೇಳಿದ್ರು, ನೀವು ಬೆಸ್ತರಾಗಿದ್ದೀರಾ, ಮೀನು ಹಿಡಿತಿದ್ದೀರಾ, ನಿಜ, ನಾನು ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವ ಬೆಸ್ತರನ್ನ ಮಾಡ್ತೀನಿ ಅಂತೇಳಿ ಕರೆದಿದ್ರು. ದೇವರಿಗೆ ಸ್ತೋತ್ರ. ಇದು ಯಾವುದಕ್ಕೂ ಕಾರಣ ನಮ್ಮ ಶ್ರಮ ಅಲ್ಲ, ನಮ್ಮ ಪ್ರಯಾಸ ಅಲ್ಲ. ನಮ್ಮ ಶ್ರಮ ಪ್ರಯಾಸ ಏನೇನೂ ಅಲ್ಲ, ಆದರೆ ದೇವರೇ ಕಾರ್ಯ ಮಾಡುವವರಾಗಿದ್ದಾರೆ. ಸೊ ಇಲ್ಲಿ ದೇವರು ಪೇತ್ರನಲ್ಲಿ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ಪೇತ್ರನಲ್ಲಿ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದಾನೆ. ಪವಿತ್ರಾತ್ಮರು ಇಳಿದು ಬರ್ತಾ ಇದ್ದಾರೆ. ಜನರು ಅದನ್ನು ಹೊಂದ್ಕೋತಾ ಇದ್ದಾರೆ. ಹೊಂದ್ಕೊಂಡು ದೇವರನ್ನ ಕೊಂಡಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಅವ್ರಿಗೆ ರಕ್ಷಣೆ ಉಂಟಾಯ್ತು ಅಂದರೆ ಖಚಿತವಾಗಿ ರಕ್ಷಣೆ ಉಂಟಾಯಿತು. ವಾಕ್ಯವನ್ನು ಕೇಳಿದಾಗ ವಾಕ್ಯವನ್ನು ಅವರು ಹೃದಯದಲ್ಲಿ ನಂಬಿದರು. ದೇವರಿಗೆ ಸ್ತೋತ್ರ. ವಾಕ್ಯವನ್ನು ಹೃದಯದಲ್ಲಿ ನಂಬಿದರು, ಹಾಗಾಗಿ ಅವ್ರಿಗೆ ರಕ್ಷಣೆ ಉಂಟಾಯಿತು. ಸೊ ಇವತ್ತು ನಾವು ಯಾರಾಗಿದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ? ಅದಕ್ಕೆ ಸಾಕ್ಷಿ ಇದೆ. ಒಬ್ಬರು ಪ್ರಾರ್ಥನೆ ಮಾಡಿದ್ರು, ಅನ್ಯರಲ್ಲಿ ಒಬ್ಬರು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ದೇವರ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ದರ್ಶಿಸಿ ಅವರ ಮಧ್ಯದಲ್ಲಿ ಕೊಟ್ಟಂತಹ ಪವಿತ್ರಾತ್ಮನ ವರದಿಂದ ಇವತ್ತು ನಾವು
ದೇವರ ಮಕ್ಕಳಾಗಿದ್ದೀವಿ, ದೇವರ ರಾಜ್ಯದ ಪ್ರಜೆಗಳಾಗಿದ್ದೀವಿ. ಆಮೇನ್. ಸೊ ಇದುವೇ ಪೇತ್ರನ ಕೃತಿ ಆಗಿದೆ. ದೇವರಿಗೆ ಸ್ತೋತ್ರ. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ ಎಸಪ್ಪ, ಇವತ್ತು ನಾವು ಯಾರಾಗಿದ್ದೀವಿ ಅದಕ್ಕೆ ಒಂದು ದೊಡ್ಡ ಸಾಕ್ಷಿಯನ್ನು ಕೊಟ್ಟಿದ್ದೀರ, ಅದಕ್ಕಾಗಿ ಸ್ತೋತ್ರ. ಒಬ್ಬರು ಪ್ರಾರ್ಥನೆ ಮಾಡಿದ್ರು, ಒಬ್ಬರು ಪ್ರಾರ್ಥಿಸಿ ನಿಮ್ಮನ್ನು ಹುಡುಕಿದ್ರು, ಅವ್ರ ಪ್ರಾರ್ಥನೆಗೆ ನೀವು ಪ್ರತಿಫಲವನ್ನು ಕೊಟ್ರಿ. ಅದರ ಫಲವಾಗಿ ಇವತ್ತು ನಾವು ನಿಮ್ಮ ಮಕ್ಕಳಾಗಿದ್ದೀವಿ, ನಿಮ್ಮ ರಾಜ್ಯದ ಪ್ರಜೆಗಳಾಗಿದ್ದೀವಿ. ದೇವರೇ ಸ್ತೋತ್ರ ಎಸಪ್ಪ. ಇಂಥ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಅಷ್ಟು ಮಾತ್ರ ಅಲ್ಲ, ಪ್ರಾರ್ಥಿಸಿ ನಿಮ್ಮನ್ನು ಹುಡುಕೋದಕ್ಕೂ, ಕೊರ್ನೆಯನ್ನು ಮಾಡಿದಂತಹ ಆ ದಾನ ಧರ್ಮಗಳನ್ನು ನಂಬಿಕೆಯಿಂದಲೂ, ಯಥಾರ್ಥವಂತಿಕೆಯಿಂದಲೂ, ಪೂರ್ಣ ಹೃದಯದಿಂದಲೂ ನಾವು ಮಾಡಿ ಜನರ ಮಧ್ಯದಲ್ಲಿ ನಿಮಗೆ ಮಹಿಮೆ ಉಂಟಾಗುವಂತೆಯೋ, ಅಷ್ಟು ಮಾತ್ರ ಅಲ್ಲ, ನಿಮ್ಮ ರಕ್ಷಣೆಯನ್ನು ಅನೇಕರು ಹೊಂದಿಕೊಳ್ಳುವಂತೆ ಮಾಡೋದಕ್ಕೆ ನಮಗೆಲ್ಲರಿಗೂ ಸಹಾಯ ಮಾಡಿ. ನಿಮಗೆ ಮಹಿಮೆ ಆಗಲಿ, ಜನರ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.